ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾತಾಡ್ತಿರೋದು ಬರೀ ಒಂದು ಸಿನಿಮಾ ಬಗ್ಗೆ ಅಲ್ಲ. ಇದು ಪ್ರತಿಯೊಬ್ಬ ಹುಡುಗನ ಲೈಫ್ನಲ್ಲಿ ಒಂದಲ್ಲ ಒಂದು ಸಲ ನಡೆಯೋ ಕತೆ. ಪ್ರೀತಿ, ವಿರಹ, ಆವೇಶ ಮತ್ತು ಜೀವನದ ಎರಡನೇ ಅವಕಾಶದ ಬಗ್ಗೆ ಹೇಳೋ ಸುಂದರ ಪಯಣವೇ ಈ ಜೋ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ, ರೀಲ್ಗಳಲ್ಲಿ ಟ್ರೆಂಡ್ ಆಗ್ತಿರೋ ಈ ತಮಿಳು ಸಿನಿಮಾ ಈಗ ಕನ್ನಡದಲ್ಲೂ ಲಭ್ಯವಿದೆ. ರಿಯೋ ರಾಜ್ ಅವರ ನಟನೆ ಮತ್ತು ಸಿದ್ದು ಕುಮಾರ್ ಅವರ ಮ್ಯೂಸಿಕ್ ಈ ಚಿತ್ರವನ್ನು ಎಲ್ಲಿಗೆ ಕೊಂಡೊಯ್ದಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕಾಲೇಜು ದಿನಗಳ ಆ ಮುಗ್ಧ ಪ್ರೀತಿ ಸೋತಾಗ ಒಬ್ಬ ಹುಡುಗನ ಲೈಫ್ ಏನಾಗುತ್ತೆ? ಇಷ್ಟವಿಲ್ಲದ ಮದುವೆಯಾದ ಮೇಲೆ ಆತ ತನ್ನ ಹಳೆಯ ನೆನಪುಗಳಿಂದ ಹೊರಬರ್ತಾನ, ಅಥವಾ ತನ್ನ ಹೊಸ ಜೀವನವನ್ನೇ ಹಾಳು ಮಾಡಿಕೊಳ್ತಾನ? ಈ ಸಿನಿಮಾದ ಮೇನ್ ಪ್ಲಾಟ್. ಇದು ಕೇವಲ ಒಂದು ಲವ್ ಸ್ಟೋರಿ ಅಲ್ಲ, ಇದು ಎಮೋಷನಲ್ ರೋಲರ್ ಕೋಸ್ಟರ್. ಈ ಸಿನಿಮಾದಲ್ಲಿ ಬರೋ ಪ್ರತಿ ಹಾಡು, ಪ್ರತಿ ಸೀನು ನಿಮ್ಮ ಮನಸ್ಸಿಗೆ ತಟ್ಟುತ್ತೆ. ಯಾಕೆ ಈ ಸಿನಿಮಾ ಇಷ್ಟೊಂದು ವೈರಲ್ ಆಗ್ತಿದೆ ಅನ್ನೋದಕ್ಕೆ ನಾನು ಇಲ್ಲಿ 5 ಮುಖ್ಯ ಕಾರಣಗಳನ್ನು ಹೇಳ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಜೋ ಸಿನಿಮಾದ ಕಂಪ್ಲೀಟ್ ರಿವ್ಯೂ ಅದನ್ನ ಅಧ್ಯಾಯವಾರು, ಚಾಪ್ಟರ್ ವೈಸ್ ನೋಡೋಣ. ವಿಡಿಯೋ ಕೊನೆಯವರೆಗೆ ನೋಡಿ, ಯಾಕಂದರೆ ಕೊನೆಯಲ್ಲಿ ಈ ಚಿತ್ರದ ಬಗ್ಗೆ ಒಂದು ಸರ್ಪ್ರೈಸ್ ವಿಷಯ ಹೇಳ್ತೀನಿ, ಕೇಳಿ. ಸಿನಿಮಾವು ಸಮಯದ ಮಹತ್ವವನ್ನು ಸಾರುತ್ತದೆ. ಕಾಲ ಎಲ್ಲವನ್ನು ಗುಣಪಡಿಸುತ್ತದೆ ಎಂಬ ಮಾತಿನಂತೆ ವರ್ಷಗಳು ಕಳೆದಂತೆ ಜೋನ್ ಕೋಪ ಮತ್ತು ಹಠ ಹೇಗೆ ಪ್ರೀತಿ ಮತ್ತು ಜವಾಬ್ದಾರಿಯಾಗಿ ಬದಲಾಗುತ್ತದೆ ಎಂಬುದನ್ನು ಇಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ಈ ಸಿನಿಮಾವನ್ನು. ಸೌಂಡ್ ಮತ್ತು ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾದಲ್ಲಿ ಕೇವಲ ಹಾಡುಗಳಲ್ಲದೆ ಸುತ್ತಮುತ್ತಲಿನ ಶಬ್ದಗಳು, ಮಳೆ, ಹಕ್ಕಿಗಳ ಚಿಲಿಪಿಲಿ, ಕಾಲೇಜು ಗಲಾಟೆ ಪ್ರೇಕ್ಷಕರಿಗೆ ಆ ವಾತಾವರಣದಲ್ಲೇ ಇದ್ದೇವೆ ಎಂಬ ಅನುಭವ ನೀಡುತ್ತದೆ. ಸೌಂಡ್ ಡಿಸೈನಿಂಗ್ ಚಿತ್ರದ ಫೀಲ್ ಅನ್ನು ಹೆಚ್ಚಿಸಿದೆ ಮತ್ತು ಮದುವೆಯ ನಂತರವೂ ಹಳೆಯ ಪ್ರೀತಿಯನ್ನು ನೆನೆದು ಪ್ರಸ್ತುತ ಜೀವನವನ್ನು ಹಾಳು ಮಾಡಿಕೊಳ್ಳುವವರಿಗೆ ಈ ಸಿನಿಮಾ ಒಂದು ಎಚ್ಚರಿಕೆ. ಜೊತೆಗೆ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ನೀಡಬೇಕಾದ ಸಮಯ ಮತ್ತು ಪ್ರೀತಿಯ ಬಗ್ಗೆ ಇದು ಮನಮುಟ್ಟುವಂತೆ ಹೇಳುತ್ತದೆ. ಜೋ ಅಂತಹ ಒಂದು ಸಿನಿಮಾ. ಇದನ್ನು ಎರಡನೇ ಬಾರಿ ನೋಡಿದಾಗಲೇ ಹೊಸ ವಿಷಯಗಳು ಕಾಣಿಸುತ್ತವೆ. ದೃಶ್ಯಗಳಲ್ಲಿ ಅಡಗಿರುವ ಸಣ್ಣ ಪುಟ್ಟ ಸಂಕೇತಗಳು ಮತ್ತು ಪಾತ್ರಗಳ ಭಾವನೆಗಳು ಪ್ರತಿ ಬಾರಿ ನೋಡಿದಾಗಲೂ ಹೊಸ ಅರ್ಥ ನೀಡುತ್ತವೆ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ 32ನೇ ಅಧ್ಯಾಯಕ್ಕೆ ಬರುವ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಮಧುರವಾದ ಅನುಭವವನ್ನು ಬಿಟ್ಟು ಹೋಗುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಪ್ರತಿಯೊಬ್ಬರ ಜೀವನದ ಒಂದು ಪುಟ್ಟ ಪ್ರೀತಿ, ತ್ಯಾಗ ಮತ್ತು ಬದುಕುವ ಛಲವನ್ನು ಇದು ನಮಗೆ ಕಲಿಸುತ್ತದೆ. ಈ ಸಿನಿಮಾ ಕೇವಲ ತೆರೆಯ ಮೇಲಿನ ಕಥೆಯಲ್ಲ, ಇದು ಪ್ರತಿಯೊಬ್ಬರ ವೈಯಕ್ತಿಕ ಅನುಭವ. ಥಿಯೇಟರ್ನಿಂದ ಹೊರಬರುವ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನ ಹಳೆಯ ನೆನಪುಗಳನ್ನು ಅಥವಾ ಪ್ರಸ್ತುತ ಜೀವನದ ಮೌಲ್ಯವನ್ನು ಮೇಲಕ್ಕು ಹಾಕುವಂತೆ ಮಾಡುವುದು ಈ ಚಿತ್ರದ ವಿಶೇಷತೆಯಾಗಿದೆ. ರಿಯೋ ರಾಜ್ ಅವರ ತಂದೆ ತಾಯಿಯಾಗಿ ನಟಿಸಿದವರು ಪಾತ್ರಗಳಲ್ಲಿ ಇಲ್ಲಿ ಕೇವಲ ಸೀಮಿತವಾಗಿಲ್ಲ. ಮಗನ ನೋವಿನಲ್ಲಿ ಭಾಗಿಯಾಗಿ ಅವನನ್ನು ಸರಿದಾರಿಗೆ ತರುವ ಅವರ ಪ್ರಯತ್ನಗಳು ಇಂದಿನ ತಲೆಮಾರಿನ ಪೋಷಕರಿಗೆ ಒಂದು ಉತ್ತಮ ಉದಾಹರಣೆ. ಮೊದಲ ಪ್ರೀತಿ ಸೋತರೆ ಜೀವನವೇ ಮುಗಿಯಿತು ಎಂದುಕೊಳ್ಳುವವರಿಗೆ ಈ ಚಿತ್ರ ಒಂದು ದೊಡ್ಡ ಉತ್ತರ. ಬದುಕು ನಮಗೆ ಯಾವಾಗಲೂ ಎರಡನೇ ಅವಕಾಶ ನೀಡುತ್ತದೆ, ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ ಎಂಬುದು ಚಿತ್ರದ ಮನಮುಟ್ಟುವಂತೆ ಹೇಳುತ್ತದೆ. ಚಿತ್ರದ ಎಡಿಟಿಂಗ್ ತುಂಬ ಅಚ್ಚುಕಟ್ಟಾಗಿ ಗತಕಾಲ ಮತ್ತು ವರ್ತಮಾನದ ದೃಶ್ಯಗಳ ನಡುವಿನ ಬದಲಾವಣೆಗಳು ತುಂಬ ಸ್ಮೂತ್ ಆಗಿದ್ದು ಪ್ರೇಕ್ಷಕರಿಗೆ ಎಲ್ಲೂ ಗೊಂದಲ ಉಂಟಾಗುವುದಿಲ್ಲ. ಇನ್ನು ಹಾಡುಗಳಿಗಿಂತಲೂ ಹೆಚ್ಚಾಗಿ ಸೈಲೆಂಟ್ ದೃಶ್ಯಗಳಲ್ಲಿ ಸಿದ್ದು ಕುಮಾರ್ ನೀಡಿರುವ ಹಿನ್ನೆಲೆ ಸಂಗೀತ, BGM
ಸಿನಿಮಾದ ತೂಕವನ್ನು ಹೆಚ್ಚಿಸಿದೆ. ನೋವಿನ ಕ್ಷಣಗಳಲ್ಲಿ ಸಂಗೀತವೇ ಮಾತಾಡುತ್ತದೆ ಮತ್ತು ಚಿತ್ರದ ಮೂಲಕ ರಿಯೋ ರಾಜ್ ಅವರು ಕೇವಲ ಒಬ್ಬ ಟಿವಿ ಸ್ಟಾರ್ ಅಲ್ಲ, ಒಬ್ಬ ಪರಿಪೂರ್ಣ ನಟ ಎಂದು ಸಾಬೀತುಪಡಿಸಿದ್ದಾರೆ. ಅವರ ನಟನೆಯಲ್ಲಿ ಪಕ್ವತೆ ಮತ್ತು ಸೀಮಿತವನ್ನು ಸಿನಿಮಾವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದಿದೆ. ನೀವು ರೊಮ್ಯಾಂಟಿಕ್ ಡ್ರಾಮಾಗಳನ್ನು ಇಷ್ಟಪಡುವವರಾಗಿದ್ದರೆ ಜೋ ನಿಮ್ಮ ಲಿಸ್ಟ್ನಲ್ಲಿ ಖಂಡಿತ ಇರಲಿ. ಇದು ನಿಮ್ಮನ್ನು ನಗಿಸುತ್ತದೆ, ಅಳಿಸುತ್ತದೆ ಮತ್ತು ಕೊನೆಗೆ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ಮೂಡಿಸಿ ಕಳಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಜೋ ಒಂದು ಮಾಸ್ಟರ್ ಪೀಸ್ ಅಲ್ಲದಿಲ್ಲ, ಆದರೆ ಇದು ಖಂಡಿತವಾಗಿಯೂ ಒಂದು ಹೃದಯಸ್ಪೂರ್ತಿ ಸಿನಿಮಾ. ಇದು ಜೋ ಎಂಬ ಯುವಕನ ಜೀವನದ 2 ಹಂತದ ಪ್ರೇಮ ಕಥೆ. ಕಾಲೇಜು ದಿನಗಳ ಸುಂದರ ಪ್ರೇಮ ವೈಫಲ್ಯದ ನಂತರ ಆತ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯಕ್ಕೆ ಮದುವೆಯಾಗುತ್ತಾನೆ. ತನ್ನ ಹಳೆಯ ನೆನಪುಗಳಿಂದ ಹೊರಬಂದು ಹೊಸ ಜೀವನವನ್ನು ಆತ ಹೇಗೆ ಸ್ವೀಕರಿಸುತ್ತಾನೆ ಎಂಬುದೇ ಈ ಸಿನಿಮಾದ ತಿರುಳಾಗಿದೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಅಭಿನಯ. ನಾಯಕ ನಟ ರಿಯೋ ರಾಜ್ ಅವರ ನಟನೆ ತುಂಬ ನೈಜವಾಗಿದೆ. ಪ್ರೇಮಿಯಾಗಿ ಮತ್ತು ಪಶ್ಚಾತ್ತಾಪ ಪಡುವ ಗಂಡನಾಗಿ ಅವರು ಮಿಂಚಿದ್ದಾರೆ. ನಾಯಕಿಯರಾದ ಮಾಳವಿಕಾ ಮನೋಜ್ ಮತ್ತು ಭವ್ಯತಾ ಸ್ಟ್ಯಾಂಡರ್ಡ್ ಕೂಡ ಉತ್ತಮವಾಗಿ ನಟಿಸಿದ್ದಾರೆ. ಇನ್ನು ಸಂಗೀತ, ಸಿದ್ದು ಕುಮಾರ್ ಅವರ ಸಂಗೀತ ಈ ಚಿತ್ರದ ಜೀವಾಳ. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಕಥೆಯ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ಇನ್ನು ಭಾವನಾತ್ಮಕ ಕನೆಕ್ಷನ್ ಎಂದರೆ ಪ್ರೀತಿ, ವಿರಹ ಮತ್ತು ದಾಂಪತ್ಯ ಜೀವನದ ಸಂಘರ್ಷಗಳನ್ನು ನಿರ್ದೇಶಕ ಹರಿಹರನ್ ರಾಮ್ ತುಂಬ ಸೊಗಸಾಗಿ ತೋರಿಸಿದ್ದಾರೆ. ಯುವ ಜನತೆಗೆ ಈ ಸಿನಿಮಾ ತುಂಬ ಹತ್ತಿರವಾಗಿದೆ. ಇನ್ನು ಇದರ ಮೈನಸ್ ಪಾಯಿಂಟ್ ಏನಂದರೆ ಸಿನಿಮಾದ ವೇಗ. 3ನೇ ಭಾಗದಲ್ಲಿ ಕತೆ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಎನಿಸಬಹುದು. ಇನ್ನು ಪರಿಚಿತ ಕತೆ ಏನಂದರೆ ಈ ರೀತಿಯ ಕತೆಗಳನ್ನು ನಾವು ಈಗಾಗಲೇ ಪ್ರೇಮಂ ಅಥವಾ ರಾಜಾ ರಾಣಿ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಕೆಲವು ಕಡೆ ಸಿನಿಮಾ ಊಹಿಸಬಹುದಂತಿದೆ ಅಂತಲೂ ಹೇಳ್ತೀವಿ. ಜೋ ಕೇವಲ ಒಂದು ಪ್ರೇಮ ಕಥೆಯಲ್ಲ, ಇದು ಒಬ್ಬ ಯುವಕನ ಜೀವನದ ಏರಿಳಿತಗಳು, ತಪ್ಪುಗಳು ಮತ್ತು ಆತ ಪ್ರಖತ್ವತೆಯನ್ನು ಅಂದರೆ ಮೆಚುರಿಟಿ ಪಡೆಯುವ ಹಾದಿಯನ್ನು ತೋರಿಸುವ ಸಿನಿಮಾ. ನಿರ್ದೇಶಕ ಹರಿಹರನ್ ರಾಮ್ ಅವರು ಯುವ ಪೀಳಿಗೆಗೆ ಹತ್ತಿರವಾಗುವಂತೆ ಈ ಚಿತ್ರವನ್ನು ರೂಪಿಸಿದ್ದಾರೆ. ಇನ್ನು ಸಿನಿಮಾದ ಮೊದಲ ಭಾಗ ಜೋನ್ ಕಾಲೇಜು ಜೀವನದ ಮೇಲೆ ಕೇಂದ್ರೀಕರಿಸುತ್ತದೆ. ಕೇರಳದ ಕಾಲೇಜಿನಲ್ಲಿ ಸುಚಿ ಮಾಳವಿಕಾ ಮನೋಜ್ ಎಂಬ ಹುಡುಗಿಯನ್ನು ಜೊತೆಗಿನ ಆತನ ಗಾಢವಾದ ಪ್ರೀತಿ, ಆ ದಿನಗಳ ಮೋಜು ಮಸ್ತಿ ನೋಡುಗರಿಗೆ ತಮ್ಮದೇ ಕಾಲೇಜು ದಿನಗಳನ್ನು ನೆನಪಿಸುತ್ತದೆ. ಸೂಚಿಯ ಪಾತ್ರವು ತುಂಬ ಮುಗ್ಧವಾಗಿ ಮತ್ತು ಆಕರ್ಷಕವಾಗಿ ಮೂಡಿಬಂದಿದೆ. ಇನ್ನು ಪ್ರೀತಿಯಲ್ಲಿ ಅನಿರೀಕ್ಷಿತ ತಿರುವು ಬಂದು ಜೋ ಮತ್ತು ಸುಚಿ ದೂರವಾಗುತ್ತಾರೆ. ಈ ಹಂತದಲ್ಲಿ ಜೋ ನೋವು, ಆತ ಅನುಭವಿಸುವ ಒಂಟಿತನ ಮತ್ತು ಆ ಘಟನೆಯಿಂದ ಆತನ ವ್ಯಕ್ತಿತ್ವದ ಮೇಲಾಗುವ ಪರಿಣಾಮಗಳನ್ನು ತುಂಬ ಭಾವುಕವಾಗಿ ತೋರಿಸಲಾಗಿದೆ. ಇದು ಕೇವಲ ಪ್ರೇಮವಲ್ಲ, ಒಂದು ಹಠಮಾರಿ ಹುಡುಗನ ಜೀವನ ಬದಲಾಗುವ ಕ್ಷಣ ಅಂತಲೂ ಹೇಳ್ತೀವಿ. ಇನ್ನು ಮದುವೆ ಮತ್ತು ಬದಲಾದ ಜೀವನ ಏನಂದರೆ ಕಾಲೇಜು ಜೀವನ ಮುಗಿದ ಕೆಲವು ವರ್ಷಗಳ ನಂತರ ಜೋ ತನ್ನ ಇಷ್ಟವಿಲ್ಲದಿದ್ದರೂ ಶ್ರುತಿ ಭವ್ಯತನ ಸ್ಟ್ಯಾಂಡರ್ಡ್ ಎಂಬಾಕೆಯನ್ನು ಮದುವೆಯಾಗುತ್ತಾನೆ. ಹಳೆಯ ಪ್ರೀತಿಯನ್ನು ಮರೆಯಲಾಗದ ಜೋ ಹೊಸ ಜೀವನಕ್ಕೆ ಒಗ್ಗಿಕೊಳ್ಳಲು ಪಡುವ ಸಂಕಟ ಮತ್ತು ಆತನ ಉದಾಸೀನ ಮನೋಭಾವನೆಯನ್ನು ಇಲ್ಲಿ ಕಾಣಬಹುದು. ಇನ್ನು ನಾಯಕ ರಿಯೋ ರಾಜ್ ಅಭಿನಯದ ಪಾತ್ರ ಏನಂದರೆ ರಿಯೋ ರಾಜ್ ಮತ್ತು ಚಿತ್ರದ ಮೂಲಕ ತಮ್ಮ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಕಾಲೇಜು ಹುಡುಗನಾಗಿ ಚೂಟಿಯಾಗಿದ್ದ ಜೋ ನಂತರ ಗಡ್ಡ ಬಿಟ್ಟು ಮೌನಿಯಾಗುವ ಹಂತದಲ್ಲಿ ಅವರ ನಟನೆ ತುಂಬ ನೈಜವಾಗಿದೆ. ಪ್ರೇಕ್ಷಕರು ಅವರು ನೋವಿನಲ್ಲಿ ಭಾಗಿಯಾಗುವಂತೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ.
ಇನ್ನು ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಅಂದರೆ ಸಿದ್ದು ಕುಮಾರ್ ಅವರ ಸಂಗೀತ ಈ ಚಿತ್ರದ ಅತಿ ದೊಡ್ಡ ಶಕ್ತಿ. ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿವೆ. ಅದರಲ್ಲೂ ಹಿನ್ನೆಲೆ ಸಂಗೀತ ಪ್ರತಿ ದೃಶ್ಯದ ಭಾವನೆಯನ್ನು ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವಂತೆ ಮಾಡುತ್ತದೆ. ಸಂಗೀತವಿಲ್ಲದೆ ಈ ಸಿನಿಮಾ ಎಷ್ಟು ಪರಿಣಾಮಕಾರಿಯಾಗಿರುತ್ತಿರಲಿಲ್ಲ. ಇನ್ನು ತಾಂತ್ರಿಕ ಗುಣಮಟ್ಟ ಏನಂದರೆ ಚಿತ್ರದ ಛಾಯಾಗ್ರಹಣ ಅಂದರೆ ಸಿನಿಮಾ ಫೋಟೋಗ್ರಫಿ ಸುಂದರವಾಗಿದೆ. ವಿಶೇಷವಾಗಿ ಕೇರಳದ ಪರಿಸರವನ್ನು ಮತ್ತು ಮಳೆಯ ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಸಂಕಲನ ಎಡಿಟಿಂಗ್ ಕೂಡ ಅಚ್ಚುಕಟ್ಟಾಗಿದ್ದು ಕತೆ ಎಲ್ಲೂ ಬೋರ್ ಆಗದಂತೆ ಸಾಗುತ್ತದೆ. ಇನ್ನು ಅಂತಿಮ ತೀರ್ಪು ಮತ್ತು ಸಂದೇಶ ಏನೆಂದರೆ ಜೋ ಸಿನಿಮಾ ಹೇಳುವ ಮುಖ್ಯ ಸಂದೇಶವೇನೆಂದರೆ ಜೀವನದಲ್ಲಿ ಒಂದು ಪ್ರೀತಿ ಹೋದ ತಕ್ಷಣ ಎಲ್ಲವೂ ಮುಗಿಯುವುದಿಲ್ಲ. ಜೀವನ ನಮಗೆ ಮತ್ತೊಂದು ಅವಕಾಶ ನೀಡುತ್ತದೆ. ಹಳೆಯದನ್ನು ಮರೆತು ಹೊಸ ಜೀವನವನ್ನು ಗೌರವಿಸುವುದೇ ಪ್ರಬುದ್ಧತೆ ಎಂಬ ಈ ಚಿತ್ರ ಸಾರುತ್ತದೆ. ಇದು ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಒಮ್ಮೆ ನೋಡಲೇಬೇಕಾದ ಫೀಲ್ ಗುಡ್ ಸಿನಿಮಾ. ಜೋನ್ ಸ್ನೇಹಿತರ ಪಾತ್ರಗಳು ಕತೆಗೆ ಜೀವ ತುಂಬುತ್ತದೆ. ಕಾಲೇಜು ದಿನಗಳಲ್ಲಿ ಅವನ ಜೊತೆಗಿರುವ ಗೆಳೆಯರು ಮತ್ತು ಕಷ್ಟದ ಸಮಯದಲ್ಲಿ ಬೆನ್ನೆಲುಬು ಆಗಿ ನಿಲ್ಲುವ ಕುಟುಂಬದ ಸದಸ್ಯರು. ಸಿನಿಮಾ ಕೇವಲ ನಾಯಕ ನಾಯಕಿಯರ ಸುತ್ತ ಮಾತ್ರ ತಿರುಗದೆ ನೈಜ ಜೀವನದಂತೆ ಭಾಸವಾಗುವಂತೆ ಮಾಡುತ್ತಾರೆ. ಇನ್ನು ಡೈಲಾಗ್ಸ್ ಮತ್ತು ಲೈರಿಕ್ಸ್ ಅಂದರೆ ಚಿತ್ರದ ಸಂಭಾಷಣೆಗಳು ತುಂಬ ಸರಳ ಮತ್ತು ಅರ್ಥಗರ್ಭಿತವಾಗಿವೆ. ವಿಶೇಷವಾಗಿ ಪ್ರೀತಿ ಮತ್ತು ನೋವಿನ ಸಮಯದಲ್ಲಿ ಬರುವ ಮಾತುಗಳು ಜನಗಳಿಗೆ ಮನಸ್ಸಿಗೆ ನಾಟುತ್ತವೆ. ಹಾಡುಗಳ ಸಾಹಿತ್ಯವು ಕಥೆಯ ಓಟಕ್ಕೆ ಪೂರಕವಾಗಿದ್ದು ಪಾತ್ರಗಳ ಮನಸ್ಥಿತಿಯನ್ನು ಬಿಂಬಿಸುತ್ತದೆ. ಇನ್ನು ನಿರ್ದೇಶಕ ಹರಿಹರನ್ ರಾಮ್ ಅವರ ಹಳೆಯ ಕಥೆಯನ್ನೇ ಹೊಸ ರೂಪದಲ್ಲಿ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ವಿಭಿನ್ನ ಕಾಲಘಟ್ಟಗಳನ್ನು ಅಂದರೆ ಟೈಮ್ಲೈನ್ ಗೊಂದಲವಿಲ್ಲದಂತೆ ಜೋಡಿಸಿರುವುದು ಅವರ ನಿರ್ದೇಶನದ ಪ್ರಬುದ್ಧತೆಯನ್ನು ತೋರಿಸಿದ್ದಾರೆ. ಇನ್ನು ಕೇರಳದ ಹಚ್ಚ ಹಸಿರಿನ ನಡುವಿನ ಕಾಲೇಜು ಕ್ಯಾಂಪಸ್ ಮತ್ತು ತಮಿಳುನಾಡಿನ ಮನೆಗಳ ಪರಿಸರವನ್ನು ಅತ್ಯಂತ ಸುಂದರವಾಗಿ ಚಿತ್ರೀಕರಿಸಲಾಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಕವಿತೆಯಂತೆ ಕಾಣುತ್ತದೆ. ಇದು ನೋಡುಗರಿಗೆ ಕಣ್ಣಿಗೆ ಹಬ್ಬವನ್ನು ನೀಡುತ್ತದೆ. ಮತ್ತು ಇದರ ಎಮೋಷ್ನಲ್ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ ಸಿನಿಮಾದ ಕೊನೆಯ 20 ನಿಮಿಷಗಳು ಅತ್ಯಂತ ಭಾವನಾತ್ಮಕವಾಗಿವೆ. ಜೋ ತನ್ನ ಗತಕಾಲದ ನೆನಪುಗಳಿಂದ ಹೊರಬಂದು ವರ್ತಮಾನವನ್ನು ಹೇಗೆ ಸ್ವೀಕರಿಸುತ್ತಾನೆ ಎಂಬ ದೃಶ್ಯಗಳು ಕಣ್ಣಲ್ಲಿ ನೀರು ತರಿಸುತ್ತವೆ. ಇದು ಕೇವಲ ಅಂತ್ಯವಲ್ಲ, ಹೊಸ ಜೀವನದ ಆರಂಭದಂತೆ ಕಾಣುತ್ತದೆ. ಇಂದಿನ ಕಾಲದ ಯುವಕರಲ್ಲಿ ಕಂಡುಬರುವ ಪ್ರೀತಿ ಹುಚ್ಚು, ವಿರಹದ ನೋವು ಮತ್ತು ಅದರಿಂದ ಹೊರಬರಲಾರದೆ ಒದ್ದಾಡುವ ಮನಸ್ಥಿತಿಗೆ ಈ ಸಿನಿಮಾ ಒಂದು ಕನ್ನಡಿಗೆಯಂತಿದೆ. ಸೋಲನ್ನು ಹೇಗೆ ಎದುರಿಸಬೇಕು ಎಂಬ ಬಗ್ಗೆ ಇದು ಪರೋಕ್ಷವಾಗಿ ಮಾರ್ಗದರ್ಶನ ನೀಡುತ್ತದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಜೋ ಒಂದು ಪರಿಪೂರ್ಣವಾದ ರೊಮ್ಯಾಂಟಿಕ್ ಡ್ರಾಮಾ. ಇದರಲ್ಲಿ ಪ್ರೀತಿ ಇದೆ, ನೋವಿದೆ, ಸ್ನೇಹವಿದೆ ಮತ್ತು ಜೀವನದ ಪಾಠವಿದೆ. ಒಮ್ಮೆ ನೋಡಿದರೆ ಈ ಸಿನಿಮಾದ ಹಾಡುಗಳು ಮತ್ತು ಜೋನ್ ಪಾತ್ರ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಸಿನಿಮಾದಲ್ಲಿ ಬರುವ ಸಣ್ಣ ಪುಟ್ಟ ಘಟನೆಗಳು ಅಂದರೆ ಗೆಳೆಯರೊಂದಿಗೆ ಹಂಚಿಕೊಳ್ಳುವ ತಮಾಷೆ, ಮೊದಲ ಪ್ರೀತಿಯ ಸಂಕೋಚ ಮತ್ತು ಮದುವೆಯ ನಂತರದ ಮೌನ, ಇವೆಲ್ಲವೂ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತನ್ನ ಜೀವನದಲ್ಲಿ ನಡೆದಂತೆಯೋ ಭಾಸವಾಗುತ್ತದೆ. ಈ ನೈಜತೆಯು ಸಿನಿಮಾದ ಗೆಲುವು ಅಂತಲೂ ಹೇಳ್ತೇವೆ. ನಾಯಕಿ ಮಾಳವಿಕಾ ಮನೋಜ್ ಪ್ರಭಾವ ಸೂಚಿಯ ಪಾತ್ರದಲ್ಲಿ ಮಾಳವಿಕಾ ಅವರ ನಟನೆ ಅದ್ಭುತವಾಗಿದೆ. ಇನ್ನು ಅವರ ಕಣ್ಣುಗಳಲ್ಲೇ ಪ್ರೀತಿ ಮತ್ತು ನೋವನ್ನು ವ್ಯಕ್ತಪಡಿಸುವ ರೀತಿ ಜನಗಳಲ್ಲಿ ಕಟ್ಟಿಹಾಕುತ್ತದೆ. ಚಿತ್ರದ ಮೊದಲ ಭಾಗದಲ್ಲಿ ಪೂರ್ತಿ ಅವರ ಮುಗ್ಧತೆಯ ಸುತ್ತಲೇ ಸುತ್ತುತ್ತದೆ. ಇದು ಕತೆಗೆ ಒಂದು ಸುಂದರ ಮೆರುಗು ನೀಡುತ್ತದೆ.
ಇನ್ನು ಜೀವನದ ವಾಸ್ತವತೆ ಮತ್ತು ಸಿನಿಮಾದ ಬಗ್ಗೆ ಏನಂದರೆ, ಈ ಚಿತ್ರವು ಕೇವಲ ಕಲ್ಪನಾ ಲೋಕದಲ್ಲಿ ತೋರಿಸುವುದಿಲ್ಲ, ಬದಲಾಗಿ ಪ್ರೀತಿ ವಿಫಲವಾದಾಗ ಮನುಷ್ಯ ಪಡುವ ಸಂಕಟ ಮತ್ತು ಅದರಿಂದ ಹೊರಬರಲು ಬೇಕಾದ ಸಮಯವನ್ನು ವಾಸ್ತವಿಕವಾಗಿ ಚಿತ್ರಿಸಲಾಗಿದೆ. ಹಠಾತ್ ಬದಲಾವಣೆಗಿಂತ ಸಾಧನವಾಗಿ ಜೀವನ ಬದಲಾಗುವುದನ್ನು ಇಲ್ಲಿ ಕಾಣಬಹುದು. ಇನ್ನು ನಾಯಕನ ತಂದೆ ತಾಯಿ ಮತ್ತು ಸ್ನೇಹಿತರ ಪಾತ್ರಗಳು ಕೇವಲ ಹೆಸರಿಗಿಲ್ಲ, ಅವರ ಜೋನ್ ಜೀವನದ ಪ್ರತಿ ಹಂತದಲ್ಲೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾರೆ. ವಿಶೇಷವಾಗಿ ತಂದೆಯ ಪಾತ್ರವು ಇಂದಿನ ತಲೆಮಾರಿನ ಪೋಷಕರಿಗೆ ಒಂದು ಮಾದರಿಯಂತಿದೆ ಅಂತಲೂ ಹೇಳ್ತೀವಿ. ಕಾಲೇಜು ದಿನಗಳಲ್ಲಿ ಬರುವ ಸಣ್ಣ ಪುಟ್ಟ ಜಗಳಗಳನ್ನು ಬಹಳ ನೈಜವಾಗಿ ಚಿತ್ರೀಕರಿಸಲಾಗಿದೆ. ಇದು ಮೇನ್ ಪಾಯಿಂಟು. ಇಲ್ಲಿ ನಾಯಕ ಸೂಪರ್ ಮ್ಯಾನ್ ಥರ 10 ಜನರನ್ನು ಹೊಡೆಯುವುದಿಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೋಪ ಬಂದಾಗ ಹೇಗೆ ಪ್ರತಿಕ್ರಿಯಿಸುತ್ತಾನೋ ಹಾಗೆಯೇ ಆ್ಯಕ್ಷನ್ ದೃಶ್ಯಗಳನ್ನು ವಿನ್ಯಾಸಗೊಳಿಸುವುದಾಗಿದೆ. ಜೋನ್ ಪಾತ್ರದಲ್ಲಿ ಬರುವ ಆ್ಯಕ್ಷನ್ ದೃಶ್ಯಗಳು ಅವನ ಒಳಗಿನ ನೋವು ಮತ್ತು ಆಕ್ರೋಶದ ಪ್ರತಿಬಿಂಬ. ಪ್ರತಿ ಕೈ ತಪ್ಪಿದಾಗ ಅಥವಾ ಅನ್ಯಾಯವಾದಾಗ ಆತ ತೋರುವ ಆವೇಶವು ನೋಡುಗರಿಗೆ ಆತನ ಮೇಲಿರುವ ಅನುಕಂಪವನ್ನು ಇನ್ನೂ ಹೆಚ್ಚಿಸುತ್ತದೆ. ಇನ್ನು ಚಿತ್ರದ ಆ್ಯಕ್ಷನ್ ದೃಶ್ಯಗಳಲ್ಲಿ ಕ್ಯಾಮ್ರಾ ಕೆಲಸ ಅದ್ಭುತವಾಗಿ ಇದೆ. ಯಾಕಂದರೆ ಗಲಾಟೆಯ ನಡುವೆ ಪಾತ್ರಗಳ ಮುಖದಲ್ಲಿರುವ ಭಯ ಮತ್ತು ಸಿಟ್ಟನ್ನು ಹತ್ತಿರದಿಂದ ತೋರಿಸಲಾಗಿದೆ. ಇದು ಕೇವಲ ಹೊಡೆದಾಟವಾಗಿ ಉಳಿಯದೆ ಕಥೆಯ ಒಂದು ಭಾಗವಾಗಿ ಮೂಡಿಬಂದಿದೆ. ಆ ಒಂದು ಸಿನಿಮಾದಲ್ಲಿ ಮಳೆ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಮಳೆಯ ನಡುವಿನ ಆ್ಯಕ್ಷನ್ ಬಗ್ಗೆ ಮಾತಾಡೋದಾದರೆ, ಅವಾಗ ಹೇಳಿದಂಗೆ ಸಿನಿಮಾದಲ್ಲಿ ಮಳೆ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಮಳೆಯ ಹಿನ್ನೆಲೆಯಲ್ಲಿ ಬರುವ ಕೆಲವು ಗಂಭೀರ ದೃಶ್ಯಗಳು ಮತ್ತು ಸಂಘರ್ಷಗಳು ಚಿತ್ರಕ್ಕೆ ಒಂದು ಮಾಸ್ ಸ್ಪರ್ಶ ನೀಡುತ್ತವೆ. ಯಾಕಂದರೆ ಸಿದ್ದು ಕುಮಾರ್ ಅವರ ಹಿನ್ನೆಲೆ ಸಂಗೀತ ಈ ದೃಶ್ಯಗಳಿಗೆ ಹೆಚ್ಚಿನ ಶಕ್ತಿ ತುಂಬಿದೆ. ಸಿನಿಮಾದ ಅತ್ಯಂತ ಕಡೆಗೆ ಹೋದಂತೆ ದೈಹಿಕ ಆ್ಯಕ್ಷನ್ ಕಡಿಮೆಯಾಗಿ ಮಾನಸಿಕ ಸಂಘರ್ಷ ಹೆಚ್ಚಾಗುತ್ತದೆ. ಜೋ ತನ್ನ ಕೋಪವನ್ನು ಗೆದ್ದು ಶಾಂತನಾಗುವ ಹಂತವು ಯಾವುದೇ ದೊಡ್ಡ ಫೈಟ್ ಸೀನ್ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಹಿಂಸೆಗಿಂತ ಪ್ರೀತಿ ದೊಡ್ಡದು ಎಂಬ ಸಂದೇಶವನ್ನು ಈ ಸಿನಿಮಾವನ್ನು ನೀಡುತ್ತದೆ. ಜೋನ್ ಜೀವನದ ಪ್ರತಿ ತಿರುವಿನಲ್ಲೂ ಅವನ ಸ್ನೇಹಿತರು ಅವನ ಜೊತೆಗಿರುತ್ತಾರೆ. ಕಾಲೇಜಿನ ತರಳೆಗಳಿಂದ ಹಿಡಿದು ಜೀವನದ ಕರಾಳ ದಿನಗಳವರೆಗೆ ಅವರು ನೀಡುವ ಬೆಂಬಲವು ನಿಜವಾದ ಸ್ನೇಹ ಹೇಗಿರುತ್ತದೆ ಎಂಬುದಕ್ಕೆ ಸಾಕ್ಷಿ. ಸ್ನೇಹದ ಆ ಆಯಾಮವು ಸಿನಿಮಾವನ್ನು ಹೇಗೆ ಅರ್ಥವತ್ತಾಗಿದೆ. ಈ ಚಿತ್ರದಲ್ಲಿ ಕೇವಲ ನಾಯಕನಲ್ಲ, ನಾಯಕಿಯರಾದ ಶುಚಿ ಮತ್ತು ಶ್ರುತಿ ಇಬ್ಬರಿಗೂ ಸಮಾನ ಪ್ರಾಮುಖ್ಯತೆ ನೀಡಲಾಗಿದೆ. ಅವರ ನಿರ್ಧಾರಗಳು, ಅವರ ನೋವು ಮತ್ತು ಅವರ ತಾಳ್ಮೆಯನ್ನು ಬಹಳ ಗೌರವಯುತವಾಗಿ ಚಿತ್ರಿಸಲಾಗಿದೆ. ಇದು ಕೇವಲ ಪುರುಷ ಪ್ರಧಾನ ಸಿನಿಮಾವಾಗಿ ಉಳಿಯುವುದಿಲ್ಲ.
ಕಾಲ ಎಲ್ಲವನ್ನೂ ಗುಣಪಡಿಸುತ್ತದೆ ಎಂಬ ಮಾತಿನಂತೆ ವರ್ಷಗಳು ಕಳೆದಂತೆ ಜೋನ್ ಕೋಪ ಮತ್ತು ಹಠ ಹೇಗೆ ಪ್ರೀತಿ ಮತ್ತು ಜವಾಬ್ದಾರಿಯಾಗಿ ಬದಲಾಗುತ್ತದೆ ಎಂಬುದನ್ನು ಇಲ್ಲಿ ಸುಂದರವಾಗಿ ಸೂಚಿಸಲಾಗಿದೆ, ಅಂದರೆ ಚಿತ್ರಿಸಲಾಗಿದೆ ಈ ಸಿನಿಮಾವನ್ನು. ಸೌಂಡ್ ಮತ್ತು ಡಿಸೈನ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾದಲ್ಲಿ ಕೇವಲ ಹಾಡುಗಳಲ್ಲದೆ ಸುತ್ತಮುತ್ತಲಿನ ಶಬ್ದಗಳು, ಮಳೆ, ಹಕ್ಕಿಗಳ ಚಿಲಿಪಿಲಿ, ಕಾಲೇಜು ಗಲಾಟೆ ಪ್ರೇಕ್ಷಕರಿಗೆ ಆ ವಾತಾವರಣದಲ್ಲೇ ಇದ್ದೇವೆ ಎಂಬ ಅನುಭವ ನೀಡುತ್ತದೆ. ಸೌಂಡ್ ಡಿಸೈನಿಂಗ್ ಚಿತ್ರದ ಫೀಲ್ ಅನ್ನು ಹೆಚ್ಚಿಸಿದೆ ಮತ್ತು ಮದುವೆಯ ನಂತರವೂ ಹಳೆಯ ಪ್ರೀತಿಯನ್ನು ನೆನೆದು ಪ್ರಸ್ತುತ ಜೀವನವನ್ನು ಹಾಳು ಮಾಡಿಕೊಳ್ಳುವವರಿಗೆ ಈ ಸಿನಿಮಾ ಒಂದು ಎಚ್ಚರಿಕೆ. ಜೊತೆಗೆ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳಲು ನೀಡಬೇಕಾದ ಸಮಯ ಮತ್ತು ಪ್ರೀತಿಯ ಬಗ್ಗೆ ಇದು ಮನಮುಟ್ಟುವಂತೆ ಹೇಳುತ್ತದೆ. ಜೋ ಅಂತಹ ಒಂದು ಸಿನಿಮಾ, ಇದನ್ನು ಎರಡನೇ ಬಾರಿ ನೋಡಿದಾಗಲೇ ಹೊಸ ವಿಷಯಗಳು ಕಾಣಿಸುತ್ತವೆ. ದೃಶ್ಯಗಳಲ್ಲಿ ಅಡಗಿರುವ ಸಣ್ಣ ಪುಟ್ಟ ಸಂಕೇತಗಳು ಮತ್ತು ಪಾತ್ರಗಳ ಭಾವನೆಗಳು ಪ್ರತಿ ಬಾರಿ ನೋಡಿದಾಗಲೂ ಹೊಸ ಅರ್ಥ ನೀಡುತ್ತವೆ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ 32ನೇ ಅಧ್ಯಾಯಕ್ಕೆ ಬರುವ ಈ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಮಧುರವಾದ ಅನುಭವವನ್ನು ಬಿಟ್ಟು ಹೋಗುತ್ತದೆ. ಇದು ಕೇವಲ ಒಂದು ಕಥೆಯಲ್ಲ, ಪ್ರತಿಯೊಬ್ಬರ ಜೀವನದ ಒಂದು ಪುಟ್ಟ ಪ್ರೀತಿ, ತ್ಯಾಗ ಮತ್ತು ಬದುಕುವ ಛಲವನ್ನು ಇದು ನಮಗೆ ಕಲಿಸುತ್ತದೆ. ಈ ಸಿನಿಮಾ ಕೇವಲ ತೆರೆಯ ಮೇಲಿನ ಕಥೆಯಲ್ಲ, ಇದು ಪ್ರತಿಯೊಬ್ಬರ ವೈಯಕ್ತಿಕ ಅನುಭವ. ಥಿಯೇಟರ್ನಿಂದ ಹೊರಬರುವ ಪ್ರತಿಯೊಬ್ಬ ಪ್ರೇಕ್ಷಕನು ತನ್ನ ಹಳೆಯ ನೆನಪುಗಳನ್ನು ಅಥವಾ ಪ್ರಸ್ತುತ ಜೀವನದ ಮೌಲ್ಯವನ್ನು ಮೇಲಕ್ಕು ಹಾಕುವಂತೆ ಮಾಡುವುದು ಈ ಚಿತ್ರದ ವಿಶೇಷತೆಯಾಗಿದೆ. ರಿಯೋ ರಾಜ್ ಅವರ ತಂದೆ ತಾಯಿಯಾಗಿ ನಟಿಸಿದವರು ಪಾತ್ರಗಳಲ್ಲಿ ಇಲ್ಲಿ ಕೇವಲ ಸೀಮಿತವಾಗಿಲ್ಲ. ಮಗನ ನೋವಿನಲ್ಲಿ ಭಾಗಿಯಾಗಿ ಅವನನ್ನು ಸರಿದಾರಿಗೆ ತರುವ ಅವರ ಪ್ರಯತ್ನಗಳು ಇಂದಿನ ತಲೆಮಾರಿನ ಪೋಷಕರಿಗೆ ಒಂದು ಉತ್ತಮ ಉದಾಹರಣೆ. ಮೊದಲ ಪ್ರೀತಿ ಸೋತರೆ ಜೀವನವೇ ಮುಗಿಯಿತು ಎಂದುಕೊಳ್ಳುವವರಿಗೆ ಈ ಚಿತ್ರ ಒಂದು ದೊಡ್ಡ ಉತ್ತರ. ಬದುಕು ನಮಗೆ ಯಾವಾಗಲೂ ಎರಡನೇ ಅವಕಾಶ ನೀಡುತ್ತದೆ, ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ ಎಂಬುದು ಚಿತ್ರದ ಮನಮುಟ್ಟುವಂತೆ ಹೇಳುತ್ತದೆ. ಚಿತ್ರದ ಎಡಿಟಿಂಗ್ ತುಂಬ ಅಚ್ಚುಕಟ್ಟಾಗಿ ಗತಕಾಲ ಮತ್ತು ವರ್ತಮಾನದ ದೃಶ್ಯಗಳ ನಡುವಿನ ಬದಲಾವಣೆಗಳು ತುಂಬ ಸ್ಮೂತ್ ಆಗಿದ್ದು ಪ್ರೇಕ್ಷಕರಿಗೆ ಎಲ್ಲೂ ಗೊಂದಲ ಉಂಟಾಗುವುದಿಲ್ಲ. ಇನ್ನು ಹಾಡುಗಳಿಗಿಂತಲೂ ಹೆಚ್ಚಾಗಿ ಸೈಲೆಂಟ್ ದೃಶ್ಯಗಳಲ್ಲಿ ಸಿದ್ದು ಕುಮಾರ್ ನೀಡಿರುವ ಹಿನ್ನೆಲೆ ಸಂಗೀತ BGM ಸಿನಿಮಾದ ತೂಕವನ್ನು ಹೆಚ್ಚಿಸಿದೆ. ನೋವಿನ ಕ್ಷಣಗಳಲ್ಲಿ ಸಂಗೀತವೇ ಮಾತಾಡುತ್ತದೆ ಮತ್ತು ಚಿತ್ರದ ಮೂಲಕ ರಿಯೋ ರಾಜ್ ಅವರು ಕೇವಲ ಒಬ್ಬ ಟಿವಿ ಸ್ಟಾರ್ ಅಲ್ಲ, ಒಬ್ಬ ಪರಿಪೂರ್ಣ ನಟ ಎಂದು ಸಾಬೀತುಪಡಿಸಿದ್ದಾರೆ. ಅವರ ನಟನೆಯಲ್ಲಿ ಪಕ್ವತೆ ಮತ್ತು ಸೀಮಿತವನ್ನು ಸಿನಿಮಾವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ದಿದೆ. ನೀವು ರೊಮ್ಯಾಂಟಿಕ್ ಡ್ರಾಮಾಗಳನ್ನು ಇಷ್ಟಪಡುವವರಾಗಿದ್ದರೆ ಜೋ ನಿಮ್ಮ ಲಿಸ್ಟ್ನಲ್ಲಿ ಖಂಡಿತ ಇರಲಿ. ಇದು ನಿಮ್ಮನ್ನು ನಗಿಸುತ್ತದೆ, ಅಳಿಸುತ್ತದೆ ಮತ್ತು ಕೊನೆಗೆ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ಮೂಡಿಸಿ ಕಳಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಜೋ ಒಂದು ಮಾಸ್ಟರ್ ಪೀಸ್ ಅಲ್ಲದಿಲ್ಲ, ಆದರೆ ಇದು ಖಂಡಿತವಾಗಿಯೂ ಒಂದು ಹೃದಯಸ್ಪೂರ್ತಿ ಸಿನಿಮಾ. ಇದನ್ನು
ಇದು ಜೋ ಎಂಬ ಯುವಕನ ಜೀವನದ 2 ಹಂತದ ಪ್ರೇಮ ಕಥೆ. ಕಾಲೇಜು ದಿನಗಳ ಸುಂದರ ಪ್ರೇಮ ವೈಫಲ್ಯದ ನಂತರ ಆತ ಇಷ್ಟವಿಲ್ಲದಿದ್ದರೂ ಮನೆಯವರ ಒತ್ತಾಯಕ್ಕೆ ಮದುವೆಯಾಗುತ್ತಾನೆ. ತನ್ನ ಹಳೆಯ ನೆನಪುಗಳಿಂದ ಹೊರಬಂದು ಹೊಸ ಜೀವನವನ್ನು ಆತ ಹೇಗೆ ಸ್ವೀಕರಿಸುತ್ತಾನೆ ಎಂಬುದೇ ಈ ಸಿನಿಮಾದ ತಿರುಳಾಗಿದೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಅಭಿನಯ. ನಾಯಕ ನಟ ರಿಯೋ ರಾಜ್ ಅವರ ನಟನೆ ತುಂಬ ನೈಜವಾಗಿದೆ. ಪ್ರೇಮಿಯಾಗಿ ಮತ್ತು ಪಶ್ಚಾತ್ತಾಪ ಪಡುವ ಗಂಡನಾಗಿ ಅವರು ಮಿಂಚಿದ್ದಾರೆ. ನಾಯಕಿಯರಾದ ಮಾಳವಿಕಾ ಮನೋಜ್ ಮತ್ತು ಭವ್ಯತಾ ಸ್ಟ್ಯಾಂಡರ್ಡ್ ಕೂಡ ಉತ್ತಮವಾಗಿ ನಟಿಸಿದ್ದಾರೆ. ಇನ್ನು ಸಂಗೀತ, ಸಿದ್ದು ಕುಮಾರ್ ಅವರ ಸಂಗೀತ ಈ ಚಿತ್ರದ ಜೀವಾಳ. ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಕಥೆಯ ತೀವ್ರತೆಯನ್ನು ಹೆಚ್ಚಿಸುತ್ತವೆ. ಇನ್ನು ಭಾವನಾತ್ಮಕ ಕನೆಕ್ಷನ್ ಎಂದರೆ ಪ್ರೀತಿ, ವಿರಹ ಮತ್ತು ದಾಂಪತ್ಯ ಜೀವನದ ಸಂಘರ್ಷಗಳನ್ನು ನಿರ್ದೇಶಕ ಹರಿಹರನ್ ರಾಮ್ ತುಂಬ ಸೊಗಸಾಗಿ ತೋರಿಸಿದ್ದಾರೆ. ಯುವ ಜನತೆಗೆ ಈ ಸಿನಿಮಾ ತುಂಬ ಹತ್ತಿರವಾಗಿದೆ. ಇನ್ನು ಇದರ ಮೈನಸ್ ಪಾಯಿಂಟ್ ಏನಂದರೆ ಸಿನಿಮಾದ ವೇಗ. 3ನೇ ಭಾಗದಲ್ಲಿ ಕತೆ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಎನಿಸಬಹುದು. ಇನ್ನು ಪರಿಚಿತ ಕತೆ ಏನಂದರೆ ಈ ರೀತಿಯ ಕತೆಗಳನ್ನು ನಾವು ಈಗಾಗಲೇ ಪ್ರೇಮಂ ಅಥವಾ ರಾಜಾ ರಾಣಿ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಕೆಲವು ಕಡೆ ಸಿನಿಮಾ ಊಹಿಸಬಹುದಂತಿದೆ ಅಂತಲೂ ಹೇಳ್ತೀವಿ. ಜೋ ಕೇವಲ ಒಂದು ಪ್ರೇಮ ಕಥೆಯಲ್ಲ, ಇದು ಒಬ್ಬ ಯುವಕನ ಜೀವನದ ಏರಿಳಿತಗಳು, ತಪ್ಪುಗಳು ಮತ್ತು ಆತ ಪ್ರಖತ್ವತೆಯನ್ನು ಅಂದರೆ ಮೆಚ್ಯೂರಿಟಿ ಪಡೆಯುವ ಹಾದಿಯನ್ನು ತೋರಿಸುವ ಸಿನಿಮಾ. ನಿರ್ದೇಶಕ ಹರಿಹರನ್ ರಾಮ್ ಅವರು ಯುವ ಪೀಳಿಗೆಗೆ ಹತ್ತಿರವಾಗುವಂತೆ ಈ ಚಿತ್ರವನ್ನು ರೂಪಿಸಿದ್ದಾರೆ. ಇನ್ನು ಸಿನಿಮಾದ ಮೊದಲ ಭಾಗ ಜೋನ್ ಕಾಲೇಜು ಜೀವನದ ಮೇಲೆ ಕೇಂದ್ರೀಕರಿಸುತ್ತದೆ. ಕೇರಳದ ಕಾಲೇಜಿನಲ್ಲಿ ಸುಚಿ ಮಾಳವಿಕಾ ಮನೋಜ್ ಎಂಬ ಹುಡುಗಿಯನ್ನು ಜೊತೆಗಿನ ಆತನ ಗಾಢವಾದ ಪ್ರೀತಿ, ಆ ದಿನಗಳ ಬೋಜು ಮಸ್ತಿ ನೋಡುಗರಿಗೆ ತಮ್ಮದೇ ಕಾಲೇಜು ದಿನಗಳನ್ನು ನೆನಪಿಸುತ್ತದೆ. ಸೂಚಿಯ ಪಾತ್ರವು ತುಂಬ ಮುಗ್ಧವಾಗಿ ಮತ್ತು ಆಕರ್ಷಕವಾಗಿ ಮೂಡಿಬಂದಿದೆ. ಇನ್ನು ಪ್ರೀತಿಯಲ್ಲಿ ಅನಿರೀಕ್ಷಿತ ತಿರುವು ಬಂದು ಜೋ ಮತ್ತು ಸುಚಿ ದೂರವಾಗುತ್ತಾರೆ. ಈ ಹಂತದಲ್ಲಿ ಜೋ ನೋವು, ಆತ ಅನುಭವಿಸುವ ಒಂಟಿತನ ಮತ್ತು ಆ ಘಟನೆಯಿಂದ ಆತನ ವ್ಯಕ್ತಿತ್ವದ ಮೇಲಾಗುವ ಪರಿಣಾಮಗಳನ್ನು ತುಂಬ ಭಾವುಕವಾಗಿ ತೋರಿಸಲಾಗಿದೆ. ಇದು ಕೇವಲ ಪ್ರೇಮವಲ್ಲ, ಒಂದು ಹಠಮಾರಿ ಹುಡುಗನ ಜೀವನ ಬದಲಾಗುವ ಕ್ಷಣ ಅಂತಲೂ ಹೇಳ್ತೀವಿ. ಇನ್ನು ಮದುವೆ ಮತ್ತು ಬದಲಾದ ಜೀವನ ಏನಂದರೆ ಕಾಲೇಜು ಜೀವನ ಮುಗಿದ ಕೆಲವು ವರ್ಷಗಳ ನಂತರ ಜೋ ತನ್ನ ಇಷ್ಟವಿಲ್ಲದಿದ್ದರೂ ಶ್ರುತಿ ಭಾವ್ಯತನ ಸ್ಟ್ಯಾಂಡರ್ಡ್ ಎಂಬಕೆಯನ್ನು ಮದುವೆಯಾಗುತ್ತಾನೆ. ಹಳೆಯ ಪ್ರೀತಿಯನ್ನು ಮರೆಯಲಾಗದ ಜೋ ಹೊಸ ಜೀವನಕ್ಕೆ ಒಗ್ಗಿಕೊಳ್ಳಲು ಪಡುವ ಸಂಕಟ ಮತ್ತು ಆತನ ಉದಾಸೀನ ಮನೋಭಾವನೆಯನ್ನು ಇಲ್ಲಿ ಕಾಣಬಹುದು. ಇನ್ನು ನಾಯಕ ರಿಯೋ ರಾಜ್ ಅಭಿನಯದ ಪಾತ್ರ ಏನಂದರೆ ರಿಯೋ ರಾಜ್ ಮತ್ತು ಚಿತ್ರದ ಮೂಲಕ ತಮ್ಮ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಕಾಲೇಜು ಹುಡುಗನಾಗಿ ಚೂಟಿಯಾಗಿದ್ದ ಜೋ ನಂತರ ಗಡ್ಡ ಬಿಟ್ಟು ಮೌನಿಯಾಗುವ ಹಂತದಲ್ಲಿ ಅವರ ನಟನೆ ತುಂಬ ನೈಜವಾಗಿದೆ. ಪ್ರೇಕ್ಷಕರು ಅವರು ನೋವಿನಲ್ಲಿ ಭಾಗಿಯಾಗುವಂತೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಅಂದರೆ ಸಿದ್ದು ಕುಮಾರ್ ಅವರ ಸಂಗೀತ ಈ ಚಿತ್ರದ ಅತಿ ದೊಡ್ಡ ಶಕ್ತಿ. ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿವೆ. ಅದರಲ್ಲೂ ಹಿನ್ನೆಲೆ ಸಂಗೀತ ಪ್ರತಿ ದೃಶ್ಯದ ಭಾವನೆಯನ್ನು ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವಂತೆ ಮಾಡುತ್ತದೆ. ಸಂಗೀತವಿಲ್ಲದೆ ಈ ಸಿನಿಮಾ ಎಷ್ಟು ಪರಿಣಾಮಕಾರಿಯಾಗಿರುತ್ತಿರಲಿಲ್ಲ. ಇನ್ನು ತಾಂತ್ರಿಕ ಗುಣಮಟ್ಟ ಏನಂದರೆ ಚಿತ್ರದ ಛಾಯಾಗ್ರಹಣ ಅಂದರೆ ಸಿನಿಮಾ ಫೋಟೋಗ್ರಫಿ ಸುಂದರವಾಗಿದೆ. ವಿಶೇಷವಾಗಿ ಕೇರಳದ ಪರಿಸರವನ್ನು ಮತ್ತು ಮಳೆಯ ದೃಶ್ಯಗಳನ್ನು ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಸಂಕಲನ ಎಡಿಟಿಂಗ್ ಕೂಡ ಅಚ್ಚುಕಟ್ಟಾಗಿದ್ದು ಕತೆ ಎಲ್ಲೂ ಬೋರ್ ಆಗದಂತೆ ಸಾಗುತ್ತದೆ. ಇನ್ನು ಅಂತಿಮ ತೀರ್ಪು ಮತ್ತು ಸಂದೇಶ ಏನಂದರೆ
ಜೋ ಸಿನಿಮಾ ಹೇಳುವ ಮುಖ್ಯ ಸಂದೇಶವೇನೆಂದರೆ, ಜೀವನದಲ್ಲಿ ಒಂದು ಪ್ರೀತಿ ಹೋದ ತಕ್ಷಣ ಎಲ್ಲವೂ ಮುಗಿಯುವುದಿಲ್ಲ. ಜೀವನ ನಮಗೆ ಮತ್ತೊಂದು ಅವಕಾಶ ನೀಡುತ್ತದೆ. ಹಳೆಯದನ್ನು ಮರೆತು ಹೊಸ ಜೀವನವನ್ನು ಗೌರವಿಸುವುದೇ ಪ್ರಬುದ್ಧತೆ ಎಂಬ ಈ ಚಿತ್ರ ಸಾರುತ್ತದೆ. ಇದು ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಒಮ್ಮೆ ನೋಡಲೇಬೇಕಾದ ಫೀಲ್ ಗುಡ್ ಸಿನಿಮಾ. ಜೋನ್ ಸ್ನೇಹಿತರ ಪಾತ್ರಗಳು ಕತೆಗೆ ಜೀವ ತುಂಬುತ್ತದೆ. ಕಾಲೇಜು ದಿನಗಳಲ್ಲಿ ಅವನ ಜೊತೆಗಿರುವ ಗೆಳೆಯರು ಮತ್ತು ಕಷ್ಟದ ಸಮಯದಲ್ಲಿ ಬೆನ್ನೆಲುಬು ಆಗಿ ನಿಲ್ಲುವ ಕುಟುಂಬದ ಸದಸ್ಯರು. ಸಿನಿಮಾ ಕೇವಲ ನಾಯಕ ನಾಯಕಿಯರ ಸುತ್ತ ಮಾತ್ರ ತಿರುಗದೆ ನೈಜ ಜೀವನದಂತೆ ಭಾಸವಾಗುವಂತೆ ಮಾಡುತ್ತಾರೆ. ಇನ್ನು ಡೈಲಾಗ್ಸ್ ಮತ್ತು ಲೈರಿಕ್ಸ್ ಅಂದರೆ ಚಿತ್ರದ ಸಂಭಾಷಣೆಗಳು ತುಂಬ ಸರಳ ಮತ್ತು ಅರ್ಥಗರ್ಭಿತವಾಗಿವೆ. ವಿಶೇಷವಾಗಿ ಪ್ರೀತಿ ಮತ್ತು ನೋವಿನ ಸಮಯದಲ್ಲಿ ಬರುವ ಮಾತುಗಳು ಜನಗಳಿಗೆ ಮನಸ್ಸಿಗೆ ನಾಟುತ್ತವೆ. ಹಾಡುಗಳ ಸಾಹಿತ್ಯವು ಕಥೆಯ ಓಟಕ್ಕೆ ಪೂರಕವಾಗಿದ್ದು ಪಾತ್ರಗಳ ಮನಸ್ಥಿತಿಯನ್ನು ಬಿಂಬಿಸುತ್ತದೆ. ಇನ್ನು ನಿರ್ದೇಶಕ ಹರಿಹರನ್ ರಾಮ್ ಅವರ ಹಳೆಯ ಕಥೆಯನ್ನೇ ಹೊಸ ರೂಪದಲ್ಲಿ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ವಿಭಿನ್ನ ಕಾಲಘಟ್ಟಗಳನ್ನು ಅಂದರೆ ಟೈಮ್ಲೈನ್ ಗೊಂದಲವಿಲ್ಲದಂತೆ ಜೋಡಿಸಿರುವುದು ಅವರ ನಿರ್ದೇಶನದ ಪ್ರಬುದ್ಧತೆಯನ್ನು ತೋರಿಸಿದ್ದಾರೆ. ಇನ್ನು ಕೇರಳದ ಹಚ್ಚ ಹಸಿರಿನ ನಡುವಿನ ಕಾಲೇಜು ಕ್ಯಾಂಪಸ್ ಮತ್ತು ತಮಿಳುನಾಡಿನ ಮನೆಗಳ ಪರಿಸರವನ್ನು ಅತ್ಯಂತ ಸುಂದರವಾಗಿ ಚಿತ್ರೀಕರಿಸಲಾಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಕವಿತೆಯಂತೆ ಕಾಣುತ್ತದೆ. ಇದು ನೋಡುಗರಿಗೆ ಕಣ್ಣಿಗೆ ಹಬ್ಬವನ್ನು ನೀಡುತ್ತದೆ. ಮತ್ತು ಇದರ ಎಮೋಷ್ನಲ್ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋದಾದರೆ, ಸಿನಿಮಾದ ಕೊನೆಯ 20 ನಿಮಿಷಗಳು ಅತ್ಯಂತ ಭಾವನಾತ್ಮಕವಾಗಿವೆ. ಜೋ ತನ್ನ ಗತಕಾಲದ ನೆನಪುಗಳಿಂದ ಹೊರಬಂದು ವರ್ತಮಾನವನ್ನು ಹೇಗೆ ಸ್ವೀಕರಿಸುತ್ತಾನೆ ಎಂಬ ದೃಶ್ಯಗಳು ಕಣ್ಣಲ್ಲಿ ನೀರು ತರಿಸುತ್ತವೆ. ಇದು ಕೇವಲ ಅಂತ್ಯವಲ್ಲ, ಹೊಸ ಜೀವನದ ಆರಂಭದಂತೆ ಕಾಣುತ್ತದೆ. ಇಂದಿನ ಕಾಲದ ಯುವಕರಲ್ಲಿ ಕಂಡುಬರುವ ಪ್ರೀತಿ ಹುಚ್ಚು, ವಿರಹದ ನೋವು ಮತ್ತು ಅದರಿಂದ ಹೊರಬರಲಾರದೆ ಒದ್ದಾಡುವ ಮನಸ್ಥಿತಿಗೆ ಈ ಸಿನಿಮಾ ಒಂದು ಕನ್ನಡಿಗೆಯಂತಿದೆ. ಸೋಲನ್ನು ಹೇಗೆ ಎದುರಿಸಬೇಕು ಎಂಬ ಬಗ್ಗೆ ಇದು ಪರೋಕ್ಷವಾಗಿ ಮಾರ್ಗದರ್ಶನ ನೀಡುತ್ತದೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ಜೋ ಒಂದು ಪರಿಪೂರ್ಣವಾದ ರೊಮ್ಯಾಂಟಿಕ್ ಡ್ರಾಮಾ. ಇದರಲ್ಲಿ ಪ್ರೀತಿ ಇದೆ, ನೋವಿದೆ, ಸ್ನೇಹವಿದೆ ಮತ್ತು ಜೀವನದ ಪಾಠವಿದೆ. ಒಮ್ಮೆ ನೋಡಿದರೆ ಈ ಸಿನಿಮಾದ ಹಾಡುಗಳು ಮತ್ತು ಜೋನ್ ಪಾತ್ರ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ. ಸಿನಿಮಾದಲ್ಲಿ ಬರುವ ಸಣ್ಣ ಪುಟ್ಟ ಘಟನೆಗಳು ಅಂದರೆ ಗೆಳೆಯರೊಂದಿಗೆ ಹಂಚಿಕೊಳ್ಳುವ ತಮಾಷೆ, ಮೊದಲ ಪ್ರೀತಿಯ ಸಂಕೋಚ ಮತ್ತು ಮದುವೆಯ ನಂತರದ ಮೌನ, ಇವೆಲ್ಲವೂ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತನ್ನ ಜೀವನದಲ್ಲಿ ನಡೆದಂತೆಯೋ ಭಾಸವಾಗುತ್ತದೆ. ಈ ನೈಜತೆಯು ಸಿನಿಮಾದ ಗೆಲುವು ಅಂತಲೂ ಹೇಳ್ತೀವಿ. ನಾಯಕಿ ಮಾಳವಿಕಾ ಮನೋಜ್ ಪ್ರಭಾವ ಸೂಚಿಯ ಪಾತ್ರದಲ್ಲಿ ಮಾಳವಿಕಾ ಅವರ ನಟನೆ ಅದ್ಭುತವಾಗಿದೆ. ಇನ್ನು ಅವರ ಕಣ್ಣುಗಳಲ್ಲೇ ಪ್ರೀತಿ ಮತ್ತು ನೋವನ್ನು ವ್ಯಕ್ತಪಡಿಸುವ ರೀತಿ ಜನಗಳಲ್ಲಿ ಕಟ್ಟಿಹಾಕುತ್ತದೆ. ಚಿತ್ರದ ಮೊದಲ ಭಾಗದಲ್ಲಿ ಪೂರ್ತಿ ಅವರ ಮುಗ್ಧತೆಯ ಸುತ್ತಲೇ ಸುತ್ತುತ್ತದೆ. ಇದು ಕತೆಗೆ ಒಂದು ಸುಂದರ ಮೆರುಗು ನೀಡುತ್ತದೆ. ಇನ್ನು ಜೀವನದ ವಾಸ್ತವತೆ ಮತ್ತು ಸಿನಿಮಾದ ಬಗ್ಗೆ ಏನಂದರೆ, ಈ ಚಿತ್ರವು ಕೇವಲ ಕಲ್ಪನಾ ಲೋಕದಲ್ಲಿ ತೋರಿಸುವುದಿಲ್ಲ, ಬದಲಾಗಿ ಪ್ರೀತಿ ವಿಫಲವಾದಾಗ ಮನುಷ್ಯ ಪಡುವ ಸಂಕಟ ಮತ್ತು ಅದರಿಂದ ಹೊರಬರಲು ಬೇಕಾದ ಸಮಯವನ್ನು ವಾಸ್ತವಿಕವಾಗಿ ಚಿತ್ರಿಸಲಾಗಿದೆ. ಹಠಾತ್ ಬದಲಾವಣೆಗಿಂತ ಸಾಧನವಾಗಿ ಜೀವನ ಬದಲಾಗುವುದನ್ನು ಇಲ್ಲಿ ಕಾಣಬಹುದು. ಇನ್ನು ನಾಯಕನ ತಂದೆ ತಾಯಿ ಮತ್ತು ಸ್ನೇಹಿತರ ಪಾತ್ರಗಳು ಕೇವಲ ಹೆಸರಿಗಿಲ್ಲ, ಅವರ ಜೋನ್ ಜೀವನದ ಪ್ರತಿ ಹಂತದಲ್ಲೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತಾರೆ. ವಿಶೇಷವಾಗಿ ತಂದೆಯ ಪಾತ್ರವು ಇಂದಿನ ತಲೆಮಾರಿನ ಪೋಷಕರಿಗೆ ಒಂದು ಮಾದರಿಯಂತಿದೆ ಅಂತಲೂ ಹೇಳ್ತೀವಿ.
ಕಾಲೇಜು ದಿನಗಳಲ್ಲಿ ಬರುವ ಸಣ್ಣ ಪುಟ್ಟ ಜಗಳಗಳನ್ನು ಬಹಳ ನೈಜವಾಗಿ ಚಿತ್ರೀಕರಿಸಲಾಗಿದೆ. ಇದು ಮೇನ್ ಪಾಯಿಂಟು. ಇಲ್ಲಿ ನಾಯಕ ಸೂಪರ್ ಮ್ಯಾನ್ ಥರ 10 ಜನರನ್ನು ಹೊಡೆಯುವುದಿಲ್ಲ. ಬದಲಾಗಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೋಪ ಬಂದಾಗ ಹೇಗೆ ಪ್ರತಿಕ್ರಿಯಿಸುತ್ತಾನೋ ಹಾಗೆಯೂ ಆ್ಯಕ್ಷನ್ ದೃಶ್ಯಗಳನ್ನು ವಿನ್ಯಾಸಗೊಳಿಸುವುದಾಗಿದೆ. ಜೋನ್ ಪಾತ್ರದಲ್ಲಿ ಬರುವ ಆ್ಯಕ್ಷನ್ ದೃಶ್ಯಗಳು ಅವನ ಒಳಗಿನ ನೋವು ಮತ್ತು ಆಕ್ರೋಶದ ಪ್ರತಿಬಿಂಬ. ಪ್ರತಿ ಕೈ ತಪ್ಪಿದಾಗ ಅಥವಾ ಅನ್ಯಾಯವಾದಾಗ ಆತ ತೋರುವ ಆವೇಶವು ನೋಡುಗರಿಗೆ ಆತನ ಮೇಲಿರುವ ಅನುಕಂಪವನ್ನು ಇನ್ನೂ ಹೆಚ್ಚಿಸುತ್ತದೆ. ಇನ್ನು ಚಿತ್ರದ ಆ್ಯಕ್ಷನ್ ದೃಶ್ಯಗಳಲ್ಲಿ ಕ್ಯಾಮ್ರಾ ಕೆಲಸ ಅದ್ಭುತವಾಗಿ ಇದೆ. ಯಾಕಂದರೆ ಗಲಾಟೆಯ ನಡುವೆ ಪಾತ್ರಗಳ ಮುಖದಲ್ಲಿರುವ ಭಯ ಮತ್ತು ಸಿಟ್ಟನ್ನು ಹತ್ತಿರದಿಂದ ತೋರಿಸಲಾಗಿದೆ. ಇದು ಕೇವಲ ಹೊಡೆದಾಟವಾಗಿ ಉಳಿಯದೆ ಕಥೆಯ ಒಂದು ಭಾಗವಾಗಿ ಮೂಡಿಬಂದಿದೆ. ಆ ಒಂದು ಸಿನಿಮಾದಲ್ಲಿ ಮಳೆ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಮಳೆಯ ನಡುವಿನ ಆ್ಯಕ್ಷನ್ ಬಗ್ಗೆ ಮಾತಾಡೋದಾದರೆ ಅವಾಗ ಹೇಳಿದಂಗೆ ಸಿನಿಮಾದಲ್ಲಿ ಮಳೆ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಮಳೆಯ ಹಿನ್ನೆಲೆಯಲ್ಲಿ ಬರುವ ಕೆಲವು ಗಂಭೀರ ದೃಶ್ಯಗಳು ಮತ್ತು ಸಂಘರ್ಷಗಳು ಚಿತ್ರಕ್ಕೆ ಒಂದು ಮಾಸ್ ಸ್ಪರ್ಶ ನೀಡುತ್ತವೆ. ಯಾಕಂದರೆ ಸಿದ್ದು ಕುಮಾರ್ ಅವರ ಹಿನ್ನೆಲೆ ಸಂಗೀತ ಈ ದೃಶ್ಯಗಳಿಗೆ ಹೆಚ್ಚಿನ ಶಕ್ತಿ ತುಂಬಿದೆ. ಸಿನಿಮಾದ ಅತ್ಯಂತ ಕಡೆಗೆ ಹೋದಂತೆ ದೈಹಿಕ ಆ್ಯಕ್ಷನ್ ಕಡಿಮೆಯಾಗಿ ಮಾನಸಿಕ ಸಂಘರ್ಷ ಹೆಚ್ಚಾಗುತ್ತದೆ. ಜೋ ತನ್ನ ಕೋಪವನ್ನು ಗೆದ್ದು ಶಾಂತನಾಗುವ ಹಂತವು ಯಾವುದೇ ದೊಡ್ಡ ಫೈಟ್ ಸೀನ್ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು ಹಿಂಸೆಗಿಂತ ಪ್ರೀತಿ ದೊಡ್ಡದು ಎಂಬ ಸಂದೇಶವನ್ನು ಈ ಸಿನಿಮಾವನ್ನು ನೀಡುತ್ತದೆ. ಜೋನ್ ಜೀವನದ ಪ್ರತಿ ತಿರುವಿನಲ್ಲೂ ಅವನ ಸ್ನೇಹಿತರು ಅವನ ಜೊತೆಗಿರುತ್ತಾರೆ. ಕಾಲೇಜಿನ ತರಳೆಗಳಿಂದ ಹಿಡಿದು ಜೀವನದ ಕರಾಳ ದಿನಗಳವರೆಗೆ ಅವರು ನೀಡುವ ಬೆಂಬಲವು ನಿಜವಾದ ಸ್ನೇಹ ಹೇಗಿರುತ್ತದೆ ಎಂಬುದಕ್ಕೆ ಸಾಕ್ಷಿ. ಸ್ನೇಹದ ಆ ಆಯಾಮವು ಸಿನಿಮಾವನ್ನು ಹೇಗೆ ಅರ್ಥವತ್ತಾಗಿದೆ. ಈ ಚಿತ್ರದಲ್ಲಿ ಕೇವಲ ನಾಯಕನಲ್ಲ, ನಾಯಕಿಯರಾದ ಶುಚಿ ಮತ್ತು ಶ್ರುತಿ ಇಬ್ಬರಿಗೂ ಸಮಾನ ಪ್ರಾಮುಖ್ಯತೆ ನೀಡಲಾಗಿದೆ. ಅವರ ನಿರ್ಧಾರಗಳು, ಅವರ ನೋವು ಮತ್ತು ಅವರ ತಾಳ್ಮೆಯನ್ನು ಬಹಳ ಗೌರವಯುತವಾಗಿ ಚಿತ್ರಿಸಲಾಗಿದೆ. ಇದು ಕೇವಲ ಪುರುಷ ಪ್ರಧಾನ ಸಿನಿಮಾವಾಗಿ ಉಳಿಯುವುದಿಲ್ಲ.